ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಬೈಟ್ ನ ನೋಡಿದೆ, ಅದ್ರ ಬಗ್ಗೆ ಮಾತಾಡೋಣ ಅಂತ ಇಲ್ಲಿ ಬಂದಿರಿದೀನಿ. ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಮಸಿ ಬಳಿದು ಏನಪ್ಪಾ ಹೇಳ್ತಾರೆ ಅಂದ್ರೆ ಬರೀ ಕಾವ್ಯ 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 ಅಂತಾನೆ ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಅವರು ಸಖತ್ತಾಗೇನೆ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ ಇಲ್ಲಿ ಕಾವ್ಯದ್ದು ನಂದು ನಾನು ಎಷ್ಟು ಸಾಲ್ತಿ ಆದ್ರೂ ಕಾವ್ಯ ಅನ್ಲಿ, ನಮ್ಮಿಬ್ಬರದು ಟ್ರೂ ಫ್ರೆಂಡ್ಶಿಪ್, ಅವಳಿಗೆ ಪ್ರಾಬ್ಲಮ್ ಇಲ್ಲ, ನಾನು 20 ಸಾಲ್ತಿ ಕಾವ್ಯ ಅನ್ನೋದು. ಆದ್ರೆ ನಿಮಗೆ ಯಾಕೆ ಅಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಮ್ಮ ಗೆಳೆತನನೇ ನೀವು ಉಳಿಸ್ಕೊಳಕ್ ಆಗ್ಲಿಲ್ಲ, ನಿಮ್ ಫ್ರೆಂಡ್ಶಿಪ್ ನೇ ನಿಮಗ್ ಉಳಿಸ್ಕೊಳಕ್ ಆಗ್ಲಿಲ್ಲ, ನಮ್ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಯಾಕೆ ತಲೆ ನೋವು? ನಮ್ ಫ್ರೆಂಡ್ಶಿಪ್ ನ ನಾವು ಹೇಗ್ ಉಳಿಸ್ಕೋಬೇಕು, ಹೇಗಿರ್ಬೇಕು ಅನ್ನೋದು ಗೊತ್ತಿದೆ, ನೀವ್ ಯಾಕೆ ಅದಕ್ಕೆ ತಲೆ ಹಾಕ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದನ್ನ ಕೂಡ ಹೇಳ್ತಾರೆ, ಇಲ್ಲಿ ಕಾವ್ಯದು ನಂದು ಅಥವಾ ನಿಮ್ದು ನಂದು ನಡೀತಾ ಇದೆ ಅಂದ್ರೆ ಅದು ನಮ್ಮಿಬ್ಬರದು ಮಾತ್ರ ಇರುತ್ತೆ, ಅದ್ರಲ್ಲಿ ಮೂರನೇ ವ್ಯಕ್ತಿಗಳು ಬರಬಾರ್ದು ಅಂತ ಕೂಡ ಕ್ಲಿಯರ್ ಆಗಿ ಹೇಳ್ತಾರೆ. ಇದರಿಂದಾನೇ ಇಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ, ಯಾಕೆ ನೀವು ಮಧ್ಯ ಬರ್ತೀರಾ ಅಂತ ಕ್ವಶನ್ ನ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ವಿಷಯನ ಕೂಡ ಹೇಳ್ತಾರೆ, ಗುಂಪುಗಾರಿಕೆ 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 ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದೀರಾ. ಆದ್ರೆ ಇಲ್ಲಿ ಗುಂಪುಗಾರಿಕೆ ಯಾರು ಮಾಡ್ತಿದ್ದಾರೆ ಅಂತ ಇಲ್ಲಿ ಎಲ್ರಿಗೂ ಗೊತ್ತು. ಮೊದ್ಲಿಂದಾನು ಗುಂಪುಗಾರಿಕೆ ಮಾಡ್ತಾ ಇರೋರು ನೀವು. ಒಬ್ರೊಬ್ರನ್ನಾಗೆ ಕರ್ಕೊಂಡು ಗುಂಪನ್ನ ಕಟ್ಕೋತಾ ಇದ್ದೀರಾ ಅಂತ ಹೇಳ್ತಾರೆ. ಮೊದ್ಲಿಗೇನೋ ನಮ್ನ ಜಂಟಿಯಾಗಿ ಬಿಟ್ಟಿದ್ರು, ನಮ್ನ ದಾರ ಕಟ್ಟಿನೇ ಬಿಟ್ಟಿದ್ರು, ನಮ್ಮಿಬ್ಬರನ್ನು ಜೋಡಿಯಾಗೆ ಬಿಟ್ಟಿದ್ರು. ಆದ್ರೆ ನಿಮಗ್ ಮಾತ್ರ ಯಾವ ತಡೆನೂ ಇರ್ಲಿಲ್ಲ. ಆದ್ರೆ ನೀವು ಒಬ್ರೊಬ್ರನ್ನೇ ಕರ್ಕೊಂಡು ಒಬ್ರೊಬ್ರ ಮಾಡ್ಕೊಂಡು ನೀವು ದಾರ ಕಟ್ದಿರನ್ನೇ ನೀವು ಗುಂಪುಗಾರಿಕೆನ ಮಾಡ್ತಿದ್ದೀರಾ, ನೀವು ಎಲ್ರು ಕೂಡಿ ಜೋಡಿಯಾಗೆ ಇದ್ದೀರಾ ಅಂತ ಕೂಡ ಹೇಳ್ತಾರೆ. ಇನ್ನು ಯಾವಾಗ್ಲೂ ಹೆಣ್ಮಕ್ಳು ಅಂತ ಹೇಳ್ತೀರಾ, ಆದ್ರೆ ನಾನ್ ಮಾಡಿದ್ರೆ ಹೆಣ್ಮಕ್ಳಿಗೆ ಅವಮಾನ ಆಗುತ್ತೆ, ಅದು ಬೇರೆ ರೀತಿ ಪೋರ್ಟ್ರೇಟ್ ಆಗುತ್ತೆ ಅನ್ನೋರು ನೀವು ಮೊನ್ನೆ ಜಗಳ ಮಾಡ್ಬೇಕಾದ್ರೆ ಅವ್ರ ಬದಲಾಗಿ ಹೇಳ್ಬೇಕಾದ್ರೆ ಅದಿರ್ಲಿಲ್ವಾ ನಿಮ್ಗೆ? ಈ ಕಾವ್ಯ ಜೊತೆ ಜಗಳ ಮಾಡ್ತಾ ಇದ್ರಿ, ಅವಾಗ ಅವರು ಬೇರೆ ರೀತಿ ಪ್ರೊಜೆಕ್ಟ್ ಆಗಲ್ವಾ? ಕರೆಕ್ಟ್ ಆಗಿನೇ ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಬರುತ್ತಾ ನೀವು ಮಾತಾಡ್ಬೇಕಿದ್ರೆ ಅಂತ ಕೂಡ ಕರೆಕ್ಟ್ ಆಗಿರೋ ಪಾಯಿಂಟ್ ನ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿ ಅವರಂತೂ ಸಖತ್ತಾಗೆ ಮಾತಾಡ್ತಿದ್ದಾರೆ. ಅವ್ರು ಮಾತಾಡೋದೇನು ಹೊಸದಲ್ಲ, ಆದ್ರೆ ಈ ರೀತಿ ಪಾಯಿಂಟ್ ಟು ಪಾಯಿಂಟ್ ಹಾಕಿ ಮಾತಾಡ್ತಾ ಇರೋದಂತೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಇದ್ರ ಜೊತೆಗೆ ಇನ್ನೊಂದು ಮಾತನ್ನ ಕೂಡ ಹೇಳ್ತಾರೆ ಗಿಲ್ಲಿ ಅವರು, ನೀವು ಕಾವ್ಯ ಅವ್ರಿಗೆ ಅಶ್ವಿನಿ ಅನ್ನೋ ಹೆಸರನ್ನ ಪ್ರವರ್ ಕಾರ್ಡ್ ಆಗಿ ಯೂಸ್ ಮಾಡ್ಕೋತಿದ್ದೀರಾ ಅಂತ ಹೇಳಿದ್ರಲ್ವಾ, ಅದರಿಂದ ಅವ್ರ ಹೆಸರು ಹಾಳಾಗಲ್ವಾ? ಅವ್ರು ಕೆಟ್ಟದಾಗಿ ಪ್ರೊಜೆಕ್ಟ್ ಆಗಲ್ವಾ? ನಾನ್ ಮಾತಾಡಿದ್ರೆ ಮಾತ್ರ ಕೆಟ್ಟದಾಗಿ ಪ್ರೊಜೆಕ್ಟ್ ಆಗ್ತಾರೆ, ನೀವು ಮಾತಾಡಿದ್ರೆ ಮಾತ್ರ ತುಂಬಾನೇ ನೀಟ್ ಆಗಿ ಪ್ರೊಜೆಕ್ಟ್ ಆಗ್ತಾರ ಅವರು ಅಂತ ಕೇಳ್ತಾರೆ, ಕ್ವಶನ್ ಮಾಡ್ತಾರೆ. ಇದ್ರ ಜೊತೆಗೆ ಇನ್ನೊಂದನ್ನ ಕೂಡ ಹೇಳ್ತಾರೆ, ನಾನು ಮೊನ್ನೆ ಕಿಚ್ಚ ಸುದೀಪ್ ಅವ್ರ ಮುಂದೆನೆ ಹೇಳಿದೆ, ನಿಮಗ್ ಒಂದು ಲೈನ್ ಕೊಟ್ರೆ ಅದನ್ನ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಆದ್ರೆ ನಿಮಗ್ ಹೆಂಗ್ ಬೇಕೋ ಹಂಗೆ ತಿರ್ಗಿಸ್ತೀರಾ. ಒಂದೇ ಲೈನ್ ನ ನಿಮಗೆ ನೆಗೆಟಿವ್ ಬೇಕಾದ್ರೆ ನೆಗೆಟಿವ್ ಆಗಿ ಮಾಡ್ಕೋತೀರಾ, ಪಾಸಿಟಿವ್ ಬೇಕಾದ್ರೆ ಪಾಸಿಟಿವ್ ಆಗಿ ಮಾಡ್ಕೋತೀರಾ ಅಂತ ಅವತ್ತು ಹೇಳಿದೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಅವತ್ತು ರಕ್ಷಿತಾ ಮಾತಾಡಿದ್ದು ಕಲಾವಿದರಿಗೆ ಯಾವುದೇ ರೀತಿಯಾಗಿ ಅವಮಾನ ಮಾಡ್ಲಿಲ್ಲ. ನಾನು ಒಬ್ಬ ಕಲಾವಿದರಿಗೆ ಏನ್ ಮಾತಾಡಿದ್ರು ಏನ್ ಮಾತಾಡಿಲ್ಲ ಅನ್ನೋದು ನನಗೂ ಅರ್ಥ ಆಗುತ್ತೆ. ಅವತ್ತು ಅವಳು ಹೇಳಿದ್ದು, ನೀವು ಆಕ್ಟಿಂಗ್ ನ ನಿಮ್ ಧಾರಾವಾಹಿನಲ್ಲಿ ಅಥವಾ ನಿಮ್ ಸೀರಿಯಲ್ ಅಲ್ಲಿ ಮಾಡಿ ಇಲ್ಲಲ್ಲ ಅಂತ ಹೇಳಿದ್ರು ಹೊರತಾಗಿ ಕಲಾವಿದರಿಗೆ ಅವಮಾನ ಆಗೋ ರೀತಿ ಹೇಳಿಲ್ಲ. ಅದ್ರ ಜೊತೆಗೇನೆ ನೀವು ಓಟ್ ಏನಾದ್ರು ನನಗ್ ಕೊಟ್ರೆ ಅದನ್ನ ನಾನು ಕಾಲಲ್ಲಿ ಹಾಕೊಂಡ್ ಬ್ರೇಕ್ ಮಾಡ್ತೀನಿ ಅಂತ ಹೇಳಿದ್ರು ಹೊರತಾಗಿ ನಿಮಗ್ ಚಪ್ಲಿ ತೋರಿಸ್ಲಿಲ್ಲ ಅಥವಾ ಕಲಾವಿದರಿಗೆ ಚಪ್ಲಿ ತೋರಿಸ್ಲಿಲ್ಲ. ನೀವ್ ಹೇಳಿದ್ದು ಏನಂದ್ರೆ ಕಲಾವಿದರಿಗೆ ಚಪ್ಲಿ ತೋರಿಸಿದ್ಲು ಮಾಡಿದ್ಲು ಅಂತ ಹೇಳಿದ್ರಿ. ಇದ್ರಲ್ಲೇನೆ ಗೊತ್ತಾಗುತ್ತೆ ನಿಮ್ ಮೈಂಡ್ ಯಾವ ರೀತಿ ಇದೆ, ಯಾವ ರೀತಿ ಮಾತಾಡ್ತೀರಾ, ಯಾವ ರೀತಿ ಹೇಳ್ತೀರಾ. ಮೊದಲು ನಿಮ್ಮ ಹತ್ರ ತಪ್ಪಿಟ್ಕೊಂಡು ನಮ್ಮ ಹತ್ರ ಹೇಳ್ಬೇಡಿ ಅನ್ನೋ ರೀತಿ ಸಖತ್ತಾಗೇನೆ ಕೌಂಟರ್ನ ಕೊಟ್ಟಿದ್ದಾರೆ. ಇನ್ನು ಏನೇನಾಗಿದೆ ಅಶ್ವಿನಿ ಗೌಡ ಅವ್ರಿಗಾಗಿರ್ಬೋದು, ಬೇರೆಯವ್ರಿಗಾಗಿರ್ಬೋದು, ಯಾರ್ಯಾರು ಯಾವ್ಯಾವ ರೀತಿ ಮಸಿನ ಬೆಳೆದು ಯಾವ್ಯಾವ ರೀತಿ ಮಾತಾಡೋದಿದ್ದಾರೆ ಅನ್ನೋದನ್ನ ನಾವು ಎಪಿಸೋಡ್ ಅಲ್ಲೇ ಕಾಯ್ದು ನೋಡ್ಬೇಕು. ಇದೇ ರೀತಿಯಾದ ವಿಡಿಯೋಗಳಿಗೆ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.